ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಜಾತಕ ಪಕ್ಷಿಯಿಂದ ಕಾಯ್ತಕ್ಕಂಥ SSLC ಫಲಿತಾಂಶಕ್ಕೆ ಇರ್ತಕ್ಕಂಥ ಒಂದು ತಡೆ ಇತ್ತು. ಅದು ಬಂದುಬಿಟ್ಟು ತೃತೀಯ ಭಾಷಾ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಬಟ್ ಇವಾಗ ಮತ್ತೆ ತೃತೀಯ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅನ್ನೋದನ್ನು ಹೇಳ್ತೀನಿ. ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಈಗಾಗಲೇ ಹೈಕೋರ್ಟ್ನ ಘನ ನ್ಯಾಯಾಲಯ ಪೀಠದ ಮಾನ್ಯ ನ್ಯಾಯಾಧೀಶರು ಹಿಂದಿನ ಪದ್ಧತಿಯಂತೆ 625 ಅಂಕಗಳಿಗೆ ಪರೀಕ್ಷಾ ಫಲಿತಾಂಶವನ್ನು ಘೋಷಿಸಿ ತೃತೀಯ ಭಾಷೆ ಹಿಂದಿ ಸೇರಿದಂತೆ ಬೇರೆ ವಿಷಯಗಳು ಕೂಡ ಅಂಕಗಳನ್ನು ಪರಿಗಣನೆ ಮಾಡಿ ಅಂತ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನು ಮಾಡಿತ್ತು. ಬಟ್ ಈ ಆದೇಶವನ್ನು ಪ್ರಶ್ನಿಸಿ ಸರ್ಕಾರದವರು ಏನು ಮಾಡಿದರು, ಮತ್ತೆ ಏಕಸದಸ್ಯ ಪೀಠಕ್ಕೆ ಮರುಪರಿಶೀಲನೆಗಾಗಿ ಅರ್ಜಿಯನ್ನು ಕೊಟ್ಟಿದ್ದರು. ಓಕೆ, ಆ ಮರುಪರಿಶೀಲನಾ ಅರ್ಜಿಯ ವಿಚಾರಣೆಯ ಇವತ್ತು ಸಮಯವನ್ನು ನಿರ್ಧಾರ ಮಾಡಿದರು. ಆ ಸಮಯದಲ್ಲಿ ಆಗಿರ್ತಕ್ಕಂಥ ಘನ ನ್ಯಾಯಾಲಯದ ನ್ಯಾಯಪೀಠ ಇದರ ಮರುಪರಿಶೀಲನೆಗಾಗಿ ವಿಚಾರಣೆಗಾಗಿ ನಕಾರವನ್ನು ಮಾಡಿದೆ. ಅಂದರೆ ಈಗಾಗಲೇ ಆದೇಶ ಮಾಡಿದೆ, ಹಿಂದಿನ ಪದ್ಧತಿ ಅಂತ ಅಂಕಗಳನ್ನು ಕೊಡಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರೇಡಿಂಗ್ ಬೇಡ. ಅಂದರೆ ಏನೋ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನೋಟಿಫಿಕೇಶನ್ ಇತ್ತು, ಅಧಿಸೂಚನೆ ಇತ್ತು, ಅದೇ ಅಧಿಸೂಚನೆಯಂತೆ ಕ್ರಮವಾಗಿ ನೀವೇನು ಮಾಡಬೇಕು, ಇದಕ್ಕೆ ಅಂಕಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಘನ ನ್ಯಾಯಾಲಯದ ಆದೇಶವಾಗಿತ್ತು. ಆದರೆ ಸರ್ಕಾರದವರಿತ್ತು ಗ್ರೇಡಿಂಗ್ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಿದೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದರಿಂದ ಭಾಳ ಅನುಕೂಲವಾಗಿದೆ ಅಂತಕ್ಕಂಥದ್ದು ಈ ತೃತೀಯ ಭಾಷೆ ಮತ್ತು NSQFಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ನಿಲುವು ಇತ್ತು. ಬಟ್ ಅದನ್ನು ಏನಾಗಿದೆ ಅಂತಂದರೆ, ಏನೊಂದು 3 ವಿದ್ಯಾರ್ಥಿಗಳು ಹೋಗಿದ್ರಲ್ಲ, ಅದಕ್ಕೆ ಒಂದು ಸಮಂಜಸವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಓದಿಗೆ ಹೈಕೋರ್ಟ್ ಏನು ಮಾಡಿದೆ ಅಂದರೆ ಸಮಂಜಸವಾಗಿರ್ತಕ್ಕಂಥ ಒಂದು ತೀರ್ಪು ಕೊಟ್ಟಿದೆ ಅಂತ ಏನು ಹೇಳ್ಬೋದು. ಇದರ ಅರ್ಥ ಏನಪ್ಪ ಅಂದರೆ, ರಿಸಲ್ಟ್ ವಾರಾಂತ್ಯದಲ್ಲಿ, ಓಕೆ, ಈ ವಾರಾಂತ್ಯದಲ್ಲಿ ಖಂಡಿತವಾಗಿ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ತಾವೆಲ್ಲರೂ ಕೂಡ ಅಪ್ಡೇಟ್ಗಳೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ಒಟ್ಟಾರೆ ನಿಮಗೆಲ್ಲರೂ ಕೂಡ 625 ಅಂಕಗಳಿಗೆ ಏನು ಮಾಡ್ತಾರೆ, ರಿಸಲ್ಟನ್ನು ಕೊಡ್ತಾರೆ. ತೃತೀಯ ಭಾಷೆ ಹಿಂದಿ ಸೇರಿದಂತೆ ಬೇರೆಲ್ಲ ವಿಷಯಗಳಿದ್ದಾವಲ್ಲ, ಕನ್ನಡ, ಇಂಗ್ಲೀಷ್, ತಮಿಳು, ಸಂಸ್ಕೃತ, ತೆಲುಗು, ಅಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಂಕಗಳನ್ನು ಪರಿಗಣಿಸ್ತಾರೆ. ಒಟ್ಟಾರೆ ಏನೊಂದು ಕೋರ್ಟ್ ಆದೇಶಕ್ಕೆ ಮರುಪರಿಶೀಲನೆಯನ್ನು ಮಾಡಲಿಕ್ಕೆ ಸರ್ಕಾರದವರು ಹೋಗಿದ್ರಲ್ಲ, ಅದಕ್ಕೆ ಹೈಕೋರ್ಟ್ ಅವರು ನಕಾರವನ್ನು ಮಾಡಿದ್ದಾರೆ. ಇಟ್ ಮೀನ್ಸ್ ಮೊದಲಾಗಿರ್ತಕ್ಕಂಥ ಆದೇಶವನ್ನು ಅನುಪಾಲನೆ ಮಾಡಬೇಕು ಅಂತಕ್ಕಂಥದ್ದು ಕೋರ್ಟ್ನ ಒಂದು ನಡೆಯಿತು. ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಂದು ಕೊಟ್ಟಿದ್ದೀನಿ. ಇನ್ನಷ್ಟು ಅಪ್ಡೇಟ್ನೊಂದಿಗೆ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಭೇಟಿಯನ್ನು ಮಾಡ್ತೀನಿ. ಒಟ್ಟಾರೆ ವಾರಾಂತ್ಯದಲ್ಲಿ SSLC ರಿಸಲ್ಟ್ ಬರ್ತಕ್ಕಂಥದ್ದು ನಿಶ್ಚಳವಾಗಿದೆ. ಅಂತೂ ಇಂತೂ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಹಿಂದಿಯಲ್ಲಿ ಅಂಕಗಳು ಸಿಗ್ತದೆ. 625 ಅಂಕಗಳಿಗೆ ಪರೀಕ್ಷಾ ಫಲಿತಾಂಶವನ್ನು ಬರ್ತದೆ. ಇದು ಹೈಕೋರ್ಟ್ನ ಇಲ್ಲಿಂದಿನ ನಿಲುವಿತ್ತು. ಮುಂದೆ ಸರ್ಕಾರ ಏನು ಮಾಡ್ತದೆ ಅನ್ನೋದು ನೋಡೋದು. ಯಾಕಂದರೆ ಸರ್ಕಾರ ಇದರ ಮೇಲೆ ಇನ್ನೇನು ಮಾಡೋದಿಲ್ಲ, ರಿಸಲ್ಟ್ ಕೊಡ್ತದೆ ಅಂತಕ್ಕಂಥದ್ದು ಆಶಾ ನಂಬಿಕೆ ಇದೆ. ಬಟ್ ಆದರೂ ಸರ್ಕಾರದ ನಿಲುವು ತೀರ್ಮಾನ ಏನು ಅನ್ನೋದನ್ನು ನಾವುಗಳು ಕೂಡ ಕಾದು ನೋಡಬೇಕು ಅಂತ ಹೇಳ್ತಾ, ಒಟ್ಟಾರೆ ಏಕಸದಸ್ಯ ಪೀಠದ ಆದೇಶವನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಹೈಕೋರ್ಟ್ನ ನ್ಯಾಯಪೀಠ ನಿರಾಕರಣೆ ಮಾಡಿದೆ. ಈ ಹಿಂದಿನಂತೆ ಇರ್ತಕ್ಕಂಥ ಅಂಕಗಳನ್ನೇ ಕೊಡಬೇಕು, ಗ್ರೇಡಿಂಗ್ ಬೇಡ ಅಂತಕ್ಕಂಥದ್ದು ಕೋರ್ಟ್ನ ಒಂದು ನಿಲುವು ಆದೇಶ ಆಗಿತ್ತು. ಇಷ್ಟು ಈ ಮಾಹಿತಿ ಇತ್ತು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.